ನೋಡಿದ್ರಲ್ಲ ನಮ್ಮಮ್ಮನ್ನ ಈ ಬ್ಯೂಟಿ ಸೀಕ್ರೆಟ್ 2 ದಿನಕ್ಕೊಂದ್ಸತಿ ಸ್ನಾನ ಮಾಡೋದು. ಅದಕ್ಕೆ ನಮ್ಮಮ್ಮ ಇಷ್ಟೊಂದು ಪಳ 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 ಅಂತ ಒಳಿತಾ ಇರ್ತಾರೆ. ಹಳೆ ಬಟ್ಟೆಲೆಲ್ಲ ಒರೆಸ್ಬೇಡ ನೀನೇನು. ಅಯ್ಯಯ್ಯ 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 ಅದೇನ್ ಅನ್ಕೊಂಡಿದ್ಯಾ? ಟಾಪ್ ಅನ್ಕೊಂಡಿದ್ಯಾ? ಏನ್ ಮಸಿ ಬಟ್ಟೆ ಅನ್ಕೊಂಡಿದ್ಯಾ? ಮಿಷಿನ್ ಸೀಜ್ ಆಗಿರುತ್ತೆ, ಈ ಥರ ಇರುತ್ತೆ. ಇವ್ರೇನು ಮಾಡ್ಯಾರೆ, ಕಟ್ ಮಾಡಿಬಿಟ್ಟಾರೆ. ಅದನ್ನ ಸಣ್ಣಕ್ಕೆ ಹಿಂಗೆ ಮಡ್ಸ್ಬಿಟ್ಟು ಕ್ಯಾಂಡಲಲ್ಲಿ ಹಿಂಗೆ ಹಿಡ್ದಾರೆ. Hi guys, welcome back to my channel. ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ಕಾರ. ಬೆಳಗಿನ ಶುಭೋದಯ. ಇನ್ನು ಮುಖ ತೊಳೆದಿಲ್ಲ, ಸ್ನಾನ ಮಾಡಿಲ್ಲ. ಅವ್ರು ಮಾತ್ರ ಫ್ರೆಶ್ 2 ದಿನದಿಂದ ಹಿಂಗೆ ಅವ್ರೆ. 2 ದಿನ ಆಗೈತೆ ಸ್ನಾನ ಮಾಡಿ. ನೀರು ಉಳಿತಾಯ ಮಾಡ್ತಾವ್ ನಮ್ಮಮ್ಮ. ಯಾಕೆ ನಿಮ್ಗೆ ಈ ಸ್ನಾನ ಮಾಡ್ದಿರೆ ನೀರು ಉಳಿತಾಯ ಮಾಡಬೇಕು ಅನ್ನೋ ಮೋಟಿವೇಶನ್ ಯಾರು ಕೊಟ್ಟಿದ್ದು? ಯಾರು ಅಂದ್ರೆ ಯಾರು ಕೊಟ್ಟಿದ್ದು ಹೇಳಿ ಸ್ವಲ್ಪ. ನೀರನ್ನ ವೇಸ್ಟ್ ಮಾಡಬಾರ್ದು ಅಂತ. ನೋಡಿದ್ರಲ್ಲ ನಮ್ಮಮ್ಮನ್ನ ಈ ಬ್ಯೂಟಿ ಸೀಕ್ರೆಟ್ 2 ದಿನಕ್ಕೊಂದ್ಸತಿ ಸ್ನಾನ ಮಾಡೋದು. ಅದಕ್ಕೆ ನಮ್ಮಮ್ಮ ಇಷ್ಟೊಂದು ಪಳ 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 ಅಂತ ಒಳಿತಾ ಇರ್ತಾರೆ. ಅಲ್ಲಮ್ಮ, ಏನಂತೀರಾ ಮೇಡಮ್? ಅಯ್ಯೋ ಅಯ್ಯೋ, ಏನಂತೀರಾ ಮೇಡಮ್? ನೋಡಿದ್ರಲ್ಲ, ನೀವು ನಮ್ಮಮ್ಮನ ಥರ ಬೆಳ್ಳಗೆ ಸಂತೂರ್ ಮಮ್ಮಿ ಆಗಬೇಕು ಅಂದರೆ 2 days 1 time ಸ್ನಾನ ಮಾಡಿ. ಅವಾಗ ನೀವು ಪಳ್ಳ 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 ಅಂತ ಹೊಳಿತೀರ. ಬಾಕ್ಸ್ ಎಲ್ಲ ಕಣ್ಣೇ ಕಾಣಲ್ತು ನನಗಂತೂ. ಕಣ್ಣು ಹೋಗ್ಬಿಟ್ಟೈತೆ. ಅದಕ್ಕೆ ಹೇಳೋದು ರಾತ್ರಿ ಹೊತ್ತು ಕಮ್ಮಿ ಕುಡಿ ಅಂತ. ನೀರ್ನಲ್ಲ, ಎಣ್ಣೆನ. ಅದೇ ಯಾರು ನೋಡಿದವ್ರು ನಿಜ ಅನ್ಕೋಬೇಕು. ಓ ತಾನೆ, ಯಾಕಮ್ಮ? ನಿಜ ಒಪ್ಕೋ, ಸುಳ್ಳೆಲ್ಲ ಹೇಳ್ಬಾರ್ದು. ನಿಜ ಹೇಳು, ನಿಜ ಒಪ್ಕೋ. ಫುಲ್ಲು 1 ಕ್ವಾರ್ಟರ್ ಪೂರ್ತಿ, 1 ಫುಲ್ಲು ಒಂದು ಹಾಫ್. ಏನಿಲ್ಲ, ನಮ್ಮ 1 30 ಕೊಟ್ರೆ ಸಾಕು, ಫುಲ್ ಫ್ಲಾಟ್. ಏನಂತೀರಾ? ನಮಗೆ ಗೊತ್ತಾಗಲ್ಲ. 30 40 ಫ್ರಾಂಕ್ ಮಾಡ್ತೀನಿ, ಸುಮ್ಮನೆ ನಿನ್ಗೆ. 30 ಏನ್ ಫ್ರಾಂಕ್ ಮಾಡ್ತೀನಿ ಹೇಳು? ಎಣ್ಣೆ ಕಂಡು ಕುಡಿಸ್ಬಿಟ್ಟು ಆಪಲ್ ಜ್ಯೂಸ್ ಅಂತ ಫ್ರಾಂಕ್ ಮಾಡ್ಬಿಡ್ತೀನಿ. ನಾವು ಕುಡ್ದಿದೀವಲ್ಲ ಆಪಲ್ ಜ್ಯೂಸ್ನೇ. ಅದೇ ಗೊತ್ತೇ ಆಗಲ್ಲ ನಿನ್ಗೆ ಅನ್ಕೋ. ಆ ತರದೊಂದು ಎಣ್ಣೆ ತಂದ್ಬಿಟ್ಟು ಕುಡಿಸ್ಬಿಡ್ತೀನಿ. ಅವಾಗ ಹೆಂಗ ಆಡ್ತೀಯ ಅನ್ನೋದೇ ಒಂದು ವಿಡಿಯೋ. ಯಾಕೆ ಹೇಳು? ಹೆಂಗಿರುತ್ತೆ? ಚೆನ್ನಾಗಿರುತ್ತಲ್ಲ? ಏನ್ ಮಾಡ್ತೀಯ ಹಂಗ್ ಮಾಡಿದ್ರೆ? ಸ್ವಲ್ಪನೇ ಹಾಕ್ತೀನಿ, ಊಟ ಕರೆಕ್ಟಾಗಿ ಖಾಲಿ ಮಾಡ್ಕಬಾ. ಸರಿ ಆಯ್ತು, ಹಂಗ್ ಮಾಡಿದ್ರೆ ಏನ್ ಮಾಡ್ತೀಯ? ಏನು ಮಾತಾಡಲ್ಲಪ್ಪ ನಾನು. ಕುಡಿದ್ಬಿಟ್ಟು ಮುಡ್ಕೊಂಡ್ಬಿಡ್ತೀಯ. ಹಳೆ ಬಟ್ಟೆಲೆಲ್ಲ ಒರೆಸ್ಬೇಡ ನೀನೇನು. ಅಯ್ಯಯ್ಯ 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 ಅದೇನ್ ಅನ್ಕೊಂಡಿದ್ಯಾ? ಟಾಪ್ ಅನ್ಕೊಂಡಿದ್ಯಾ? ಏನ್ ಮಸಿ ಬಟ್ಟೆ ಅನ್ಕೊಂಡಿದ್ಯಾ? ಏನ್ರಲ್ಲ ಅಂದ್ರೆ ಅದ್ರಲ್ಲಿ ಸಾಕ್ಬಿಡು, ಹೆಂಗೋ ಒಂದ್ ತಿನ್ಕೊಂಡು ಹೋಗ್ಲಿ ಅಂತ. ಹೆಂಗ ಕಳ್ಸದ್ ಬಾಕ್ಸ್ ಹಾಕಿ. ಅದಕ್ಕೆ ನಮ್ಮನ್ನ ನೀನ್ ಬಾಕ್ಸ್ ಹಾಕೋವಾಗ ಅಡ್ಗೆ ಮನೆ ಒಳಗಡೆ ಸೇರ್ಸಲ್ಲ. ಇವಾಗ ಅರ್ಥ ಆಯ್ತು ನಿನ್ ಸೀಕ್ರೆಟ್. ಚಲ್ದೆ ಬಟ್ಟೆ ಹಾಕೊಂಡು ಇವಾಗ ಮತ್ತೆ ಟಾಪಲ್ಲಿ ಒರೆಸ್ತೀಯಾ? ಯಾಕೆ ನಾನೇ ತಲೆ ಗೇಟ್ ಆಗೈತೆ ನನಗೆ. ನಂಗೆ ಗೊತ್ತು, ಯಾಕೋ ನಂಗೆ ಡೌಟ್ ಹೊಡಿತೈತೆ ನಿನ್ ತಲೆಗೆ ಗೊತ್ತಿರ್ಬೇಕು ಅಂತ. ಏನ್ ಲುಕ್ಕು? ಯಾರಿಗೆ ಎಕ್ಕೆ ಹೆಂಗೈತೆ ಬೆಳಗ್ಗೆನೆ? ಏನ್ ಪೋಜು? ಏನು ಎಕ್ಕೆ? ಯಾಕೆ ಅವಾಜು? ನಿಂದ ಅವಾಜು, ನಂದಲ್ಲ. ಯಾಕೆ ನಿಂದು. ಏನು ಕ್ಯಾಮ್ರಾ ನಿಂದ? ಮತ್ತೆ ಲೋನ್ ಕಟ್ತಿರೋದು ಯಾರು? ನಾನು. ಓ, ನಿನ್ ಅಕೌಂಟ್ ಕಾಸು ಹಾಕ್ಬಿಟ್ರೆ ನೀನ್ ಕಟ್ದಂಗ? ದುಡ್ದಿದ್ಯಾರ ಕಾಸ್ದ? ಅಲ್ಲ, ಏನಲ್ಲ ಯಾರು ಅಲ್ಲ, ಕಟ್ಟದ್ ಯಾರು? ಹೇಮಾವತಿ. ಏನ್ ಇವತ್ತು ವಾರ ಆಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಂಗೂ ನಿಂಗೂ ನೋಡೋಣ. ನೀನ ನೋಡೇ ಬಿಡೋಣ. ಬಂದು ಎತ್ತಿಕ್ ಬಾಕ್ಸ್ ಎತ್ತಿಕ್, ಬ್ಯಾಗಲ್ಲಿ ಹಾಕ್. ಸಾಂಬಾರ್ ಇದ್ರೊಳಗೆ ಮಾಡಿಕೋ. ನೋಡ, ಅದ್ರೊಳಗೆ ಕಟ್ಟಾಕ್ಬಿಡು. ಹೇಳ್ತೀನಿ ಬೆಸ್ಟ್. ಪಾತ್ರೆ ತೊಳೆಯೋದಿರಲ್ಲ. ಸಾರ್ ಇದ್ರೊಳಗೆ ಅಲ್ಲಿ ಅಂಗಡಿಲಿ ಕಟ್ಕೊಟ್ರೆ ತಗೋಬತ್ತೀರಾ? ಅದಕ್ಕೆ ಕಟ್ಕೊಟ್ಬಿಡು, ಪಾತ್ರೆ ತೊಳೆಯೋದೇ ಇರಲ್ಲ. ಹಿಂಗೆ ಓಕೆ. ನಾವು ಕೆಲ್ಸಕ್ಕೆ ಕೊಡುವ. ನಮ್ಮಮ್ಮ ಬೆಳಗ್ಗೆನೆ ಕವರ್ ಕೊಟ್ಟವ್ರೆ, ಬಾಕ್ಸ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ. ನಾವು ಕೆಲ್ಸಕ್ಕೆ ಹೊರಟಿ ಮಾಮೂಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಸಂಜೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಮೀ. ಬಾಯ್ ಬಾಯ್. A few moments later, 2,000 years later, 1 eternity later.
ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಕೆಲಸದಿಂದ ಬಂದೆ, ಫ್ರೆಶ್ ಅಪ್ ಆಗಿ ಇವಾಗ ವ್ಲಾಗ್ ಮಾಡಕ್ ಕ್ಯಾಮ್ರಾ ಎತ್ತಿದೆ. ಇವತ್ತು ಮನೆಗೆ ರೇಷನ್ ತಗೊಂಬಂದಿದೀವಿ. ಎಲ್ಲರೂ ತಗೋಬರೋದೆ ಏನು ಈ ಥರ ಹೇಳ್ತಾವಳೆ ಸ್ಪೆಷಲ್ ಆಗಿ ಅಂತ ಅನ್ಕೊಂಬೇಡ್ರಿ. ಒಂದು ಅಕ್ಕಿನ ತಗೊಂಡು ಬಾಕ್ಸ್ ಒಳಗಡೆ ಹಾಕೋಕ್ಕೆ ಇಬ್ರಿಬ್ರು ಕಷ್ಟಪಡ್ತವ್ರೆ ನಮ್ಮ ಮನೇಲಿ. ಏನ್ ಮಾಡ್ತೀವ್ರೆ? ಏನ್ ಮಾಡ್ತಾ ಇದೀರಾ? ಬಾ, ನಮ್ಮಪ್ಪ ಚೀಲ ಈ ತರ ಎತ್ತಿತೈತೆ. ನೆಕ್ಸ್ಟ್ ಮನೆ ಖಾಲಿ ಮಾಡೋ ಹೋಗ್ಬೇಕಾಗುತ್ತೆ ಅಂತ ಡಬ್ಬ ತುಂಬಕ್ಕೆ. ನಮಸ್ಕಾರ ಗುರುಗಳೇ. ಬೆಳಿಗ್ಗೆ ಅಂತೂ ಕಾಣಿಸ್ಲೇ ಇಲ್ಲ, ಯಾಕೆ? ಡ್ಯೂಟಿಗೆ ಹೋಗಿದ್ದೋ, ಡ್ಯೂಟಿಯಿಂದ ಬಂದು ಏನ್ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟಿದ್ದ? ಏನ್ ಬಿಲ್ಡಪ್ ಆಗ್ತೀಯಪ್ಪ ನೀನು? ಇಲ್ಲ, ಲೇಟಾಗಿ ಹೋಗಿದ್ದು. ಅಂಗಡಿಗೆ ಹೋಗೋಷ್ಟ್ರಲ್ಲಿ 10 ಗಂಟೆ ಆಗೋಯ್ತು. ಪೂಜೆ ಮಾಡಿ, ದೇವ್ರ ಸೇವೆ ಮಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ, ವಾಯ್ಸ್ ಇದೆ ಅಂತ ಗೊತ್ತು. ಅಲ್ಪ ಸ್ವಲ್ಪ ಸೇವೆ ಮಾಡಿ, ಒಂದು ಸ್ವಲ್ಪ ಇದು ಮಾಡಿ, ಅದು ಮಾಡಿ, ಇದು ಮಾಡಿ, ಇದು ಮಾಡಿ, ಅದು ಮಾಡಕ್ ಹೋಗಿ ಏನೇನೋ ಆಗಿ ಏನೇನೋ ಆಯ್ತು ಅಷ್ಟೆ. ಏನ್ ಮಾಡ್ತೀವ್ರೆ? ಅಕ್ಕಿ ಯಾವ ಬ್ರ್ಯಾಂಡ್ ಅಕ್ಕಿ? ಯಾವ್ದೋ ತುಮಕೂರು ರೈಸ್ ಅಂತೆ, ಜನತಾ ರೈಸ್. ಜನಗಳು ತಿನ್ನುವಂತ ರೈಸ್ ತಗೊಂಬಂದಿದೀವಿ ನಾವು. ಏನಂತೀರಾ ಮೇಡಮ್? ಏನ್ ಅಡಿಗೆ ಇವಾಗ? ಹೊಸ ಅಕ್ಕಿ ಹಾಕ್ಬಿಟ್ಟು ಹೊಸ ಅನ್ನ ಮಾಡ್ತೀನಿ. ಹೊಸ ಅಕ್ಕಿ ಹಾಕ್ಬಿಟ್ಟು ಹೊಸ ಅನ್ನ ಮಾಡ್ತೀರಾ? ಎಸ್. ಹೊಸ ಅಕ್ಕಿ ತಂದ ಮೇಲೆ ನಮಸ್ಕಾರ ಬೇರೆ. ಹೇಳಿ ಗೈಸ್, ಎಲ್ಲರಿಗೂ ಗುರುವಾರದ ಗುರು ರಾಘವೇಂದ್ರದ ಆಶೀರ್ವಾದ ಇರಲಿ. ಸಾಯಂಕಾಲ ಮುಗ್ದೋಯ್ತೈತೆ ಆಲೆ. ಅಲ್ಲ, ಸಾಯಂಕಾಲ 12 ಗಂಟೆವರೆಗೂ ಐತೆ. ಓ ಮೈ ಗಾಡ್, ನಂಗೆ ಗೊತ್ತೇ ಇರ್ಲಿಲ್ಲ. 12 ಗಂಟೆ ಮೇಲೇನೆ ಇದು ಏನೋ ಶುಕ್ರವಾರ. ಎಗ್ ರೈಸ್ ಓಕೆನಾ? ತಗ್ಲು ಸಾಂಬಾರು ಓಕೆನಾ? ತಂಗ್ಲನ್ನಾದ್ರೂ ಓಕೆ, ಎಗ್ ರೈಸ್. ನಿಜ ಹೇಳು, ಕ್ಯಾಮ್ರಾನೆಲ್ಲ ಐತೆ ಅಂತ ಡೋಗೋಲ್ ಮಾಡ್ಬೇಡ ನೀನು. ಡೂ ಮಾಡ್ತಾ ಇಲ್ಲ, ಇರೋದು ಇದ್ದಂಗೆ ಹೇಳಿರ್ತೀವಿ. ಓ ಮೈ ಗಾಡ್, ಇರೋದು ಇದ್ದಂಗೆ ತೋರಿಸ್ಲಾ ನಾನೀಗ? ಬೇಡ ಬೇಡ, ಅದೆಲ್ಲ ತೋರಿಸ್ಬಾರ್ದು. ಅವೆಲ್ಲ ಸೆನ್ಸರ್ ಕಟ್ ಅಂತ ಇರುತ್ತೆ, ಅವೆಲ್ಲ ಕಟ್ ಮಾಡ್ಬೇಕು. ಯಾಕೆ? ಯಾಕೆಂದ್ರೆ ಒಂಚೂರು ಹಿಂದಕ್ಕೋಗಂಗೆ ಅಭಿಮಾನಿಗಳು ಅವೆಲ್ಲ ನೋಡಬಾರ್ದು, ಇಷ್ಟೇ ನೋಡಬೇಕು. ಅರ್ಧನೇ ನೋಡ್ಬೇಕು. ಅಂದ್ರೆ ನಾವು ಮೇಲೆ ಫಾರ್ಮಲ್ಲು, ಏರ್ ಕಂಡೀಷನ್ ಅಲ್ಲಿ ಇದೀವಿ, ಅದಕ್ಕೆ ಫುಲ್ ಹಾಕ್ಬಾರ್ದು. ಅಷ್ಟೇ. ಒಂದು ಮಿಸ್ಸಿಂಗ್ ಆಗ್ಬಿಟ್ಟೈತೆ ಇವಾಗ ರೇಷನ್ ಅಲ್ಲಿ. 9, 10, 12, 13, 14, 15, 36, 37 ಐಟಮ್ ಇದೆ. 37 ಐಟಮ್ ಇದೆ. 2, 3, 4, 5, 6, 7, 33, 34, 35, 36, 37, ಕರೆಕ್ಟ್ ಆಗವೆ. ಅವ್ನು ಧನ್ಯ ಹಾಕಿರ್ಬೋದು, ಧನ್ಯ ಕೊಟ್ಟು ಕಳಿಸಿ ಅಂತ ಹೇಳ್ಬೇಕು. ಇವಾಗ ಇಷ್ಟು ಐಟಮ್ ತಂದಿದ್ದು, ಏನಾದ್ರೂ ವೆರೈಟಿ ಮಾಡಿ ಎಲ್ಲ ಚೂರು ಹಾಕ್ಬಿಟ್ಟು. ದಿನ ಕಡಿದ್ಯಾ? ಓ ಡನ್. ಡ್ಯಾಡಿ ಗೋಡಂಬಿ ಕೇಳ್ತೈತೆ. 50 ರೂಪಾಯಿ ಟ್ಯಾಕ್ಸ್ ಆಗುತ್ತೆ. 50 ರೂಪಾಯಿ ಕೊಟ್ರೆ ಗೋಡಂಬಿನೇ ಕೊಡ್ತಾರೆ ಅಂತ ತಿನ್ಕೊಂಡು ಓಡಾಡ್ತೀಯ. ನೀನ್ ಹೆಂಗ್ ಕೂತಿದ್ಯಾ ಅಂದ್ರೆ ಚಿಕ್ಕ ಮಕ್ಳು ತರ ಚಡ್ಡಿನೇ ಹಾಕೊಂಡಿಲ್ವೇ ನನ್ನ ಹತ್ರ ಕೂತಿದ್ಯಾ? ಇದು ಕವರು ಮಿಷಿನ್ ಸೀಜ್. ಇದು ಮಿಷಿನ್ ಸೀಜ್ ಆಗಿರುತ್ತೆ, ಈ ಥರ ಇರುತ್ತೆ. ಇವ್ರೇನು ಮಾಡ್ಯಾರೆ, ಕಟ್ ಮಾಡಿಬಿಟ್ಟಾರೆ, ಅದನ್ನ ಸಣ್ಣಕ್ಕೆ ಹಿಂಗೆ ಮಡಿಸ್ಬಿಟ್ಟು ಕ್ಯಾಂಡಲಲ್ಲಿ ಹಿಂಗೆ ಹಿಡ್ದಾರೆ. ಇಲ್ಲಿ ನೋಡಿ, ಯಾವುದೋ ಡ್ಯಾಮೇಜ್ ಆಗಿದೆ. ಇದೆ ಇದ್ರಲ್ಲಿ ಏನು ಇಲ್ವೇ ಇಲ್ಲ ಯಮ್ಮ. ಅಯ್ಯೋ, ತಗ ಎಲ್ಲ ಡ್ಯಾಮೇಜ್ ಪೀಸಿಯ. ಇಲ್ಲೂ ಓಪನ್ ಆಗ್ಬಿಟ್ಟೈತೆ. ಇದ್ರಲ್ಲೂ ಇಲ್ಲ, ಏನೂ ಇಲ್ಲ, ಶಾಂಪೂನೇ ಇಲ್ಲ, ಇದ್ರಲ್ಲಿ ಇಲ್ಲ, 2ರಲ್ಲಿಲ್ಲ. ತಗೊಂಡೋಗಿ ಕೊಡೋಂಗೆ ಫೋಟೋ ತೆಗ್ಬಿಟ್ಟು ಕಳಿಸು. ಹಳೆ ಗೊತ್ತಾನಲ್ಲ, ಇದು ತಗೊಂಡು ತೋರಿಸು. ಇದ್ರಲ್ಲಿ ನೋಡಪ್ಪ, ಇವು ಸೀಟ್ ಹಾಕಿದಿರಲ್ಲ, ಏನು ಇಲ್ವಲ್ಲಪ್ಪ ಇದ್ರೊಳಗೆ. ಡ್ಯಾಮೇಜ್ ಆಗ್ಬಿಟ್ಟೈತೆ ಗೈಸ್. ಓ ಬಲಿ, ನೀನೇನ್ ಮಾಡ್ತಿದ್ಯಾ? ತಿನ್ನಕ್ಕೆ ಏನ್ ಸಿಗುತ್ತೆ ಅನ್ನೋದೆಲ್ಲ ಹೇಳ್ಕೊಂಡು ಟೇಸ್ಟಿ. ನೆಕ್ಸ್ಟ್ ಕಳೆ ಬೀಜ ಹೋಯ್ತಾರೆ. ನಂಬರ್ ಎಷ್ಟು? 10 ಔಟ್ ಆಫ್ 10ಗೆ 10. 10ಗೆ 10 ಕೊಟ್ಟು ಕಟ್ ಮಾಡಕ್ಕೆ ತಗೋ. ಇದೊಂದು ಸ್ವಲ್ಪ ಟೆಸ್ಟ್ ನೋಡು. ಹಾಕವ, ನೀನು ಮಡ್ಗವಲ್ಲಿ ಕೆಳಗೆ ಆಮೇಲೆ ಸ್ನಾನ ಮಾಡೋ ಟೇಸ್ಟ್ ಮಾಡಮ್ಮ, ಒಳಗಡೆ ಮಡ್ಗಮ್ಮ. ಮಾಡಮ್ಮ. ಏನ
ಏನಾನ ಮಾಡಿಸ್ತೀನಿ. ತಗೋ ಇದೊಂದು ಸ್ವಲ್ಪ ಟೇಸ್ಟ್ ನೋಡು. ಅದು ಹಾಕೋದು ಕೊಡಿ ಗೋಡಂಬಿ ಇದು ಟೇಸ್ಟ್ ಬೇಡವಾ? ಸೂಪರ್ ಇದು ಇದಕ್ಕೂ ಸೂಪರ್ ಆಗಿರುತ್ತೆ. ಇದು ಬಿಚ್ಕೊಂಡೇ ಬಿಡ್ತಲ್ಲಪ್ಪ ಹಿಂಗ್ ಹಿಡ್ಕೊಂಡ ತಕ್ಷಣ. ಇನ್ನೊಂದು ಕರಿತೈತಲ್ಲ, ಇನ್ನೊಂದು ಕರಿತೈತ. ಅರ್ಧ ಕೆಜಿಗೆ 2. ನನಗೆ ಬುದ್ಧಿ ಇಲ್ವಲ್ಲ, ತಲೆಕೆಟ್ಟೋಗಿತ್ತಲ್ಲ. ಒಡ್ಸಿಡಿಗೂ ಒಂದು ಚೆಚ್ಚಣ, ನಾನೊಂದು ಚೆಚ್ಕೊಳ್ಳೋಣ. ಏನ್ ಪ್ಲಾನ್ ಆಗ್ತಿದ್ಯಾ ನೀನು? ನಮ್ಗೆ ಮಲ್ಕೊಂಡಿದ್ದಾಗ ಹುಷಾರಪ್ಪ, ಪಕ್ಕದಲ್ಲೇ ಇರ್ತೀಯ, ನನ್ನ ಎತ್ಕಿತ್ತು ಹಾಕ್ಬಿಟ್ಟದು ತಲೆ ಮೇಲೆ. ಎಗ್ ರೈಸ್ ರೆಡಿ ಆಗಿದೆ. ನಮ್ಮಮ್ಮ ಊಟ ಕೊಡು ಅಂದರೆ ಬಾಂಡ್ಲಿನೇ ತೊಗೊಂಬಂದು ಇಕ್ಬಿಟ್ಟೈತೆ. ತಿನ್ಕೊಂಬಿಡು ಅಂತ ಹೇಳ್ಬಿಟ್ಟು ಬಾಂಡ್ಲಿನೇ ತಂದು ಇಕ್ಬಿಟ್ಟೈತೆ ನಮ್ಮಮ್ಮ. ಇವಾಗ ಎಗ್ ರೈಸ್ ಹೆಂಗಿದೆ ಅಂತ ಟೇಸ್ಟ್ ಮಾಡುವ. ಏನಪ್ಪ ಊಟ ಕೊಡು ಅಂತ ಹೇಳಿದ್ರೆ ಬಾಂಡ್ಲಿನೇ ತಂದು ಇಕ್ಬಿಟ್ಟೈತೆ. ಟೇಸ್ಟ್ ನೋಡ್ಲಿ ಅಂತ. ಸರಿಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂದ್ರೆ ಬಾಟ್ಲಿ ಈ ಕಡೆ ಮಾಡಬಿಡು, ನೀನು ಸುಮ್ ಕುಂತ್ಕೊಂಡು ನೋಡು. ನಾನೇ ತಿಂತೀನಿ. ಹೋಗಲ್ಲಿ ಸಾಕಾಯ್ತು ನಂಗಲ್ಲಿ. ನೀನೇ ಚೆನ್ನಾಗಿದೆಯಾ ಮಾಡ್ಸೋಕ್ ನಿಮ್ಮ ಅಪ್ಪನ ಕೈಲಿ. ನನಗೆ ಅಲ್ಲೆಲ್ಲ ಹೋಗಿ ಬಂದು ಸಾಕಾಗೈತೆ. ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮಾಧವಾರಕ್ಕೆ ಬಂದು ಮಾಧವಾರದಿಂದ ತಿರ್ಗಾ ಅಂಗಡಿಗೆ ಹೋಗಿ ಸರ್ಕಲ್ಗೆ ಹೋಗಿ ಅಲ್ಲಿ ರೇಷನ್ ಐಟಮ್ ಕಟ್ಟಿಸಿ ಮನೆಗೆ ತಗೊಬಂದು ಹಾಕಿ ಅವನ್ನೆಲ್ಲ ಜೋಡಿಸಿ ತಿರ್ಗಾ ಅಡುಗೆ ಮಾಡಿ ನಿಮಗೆಲ್ಲ ಊಟಕ್ಕೆ ಇಟ್ಕೊಟ್ಟು ಸಾಕಾಗಿ ಹೋಗೈತೆ. ಮಲ್ಕ ಹೋಗಿ ಸುಮಾರು ರಾತ್ರಿ